ಹುಬ್ಬಳ್ಳಿ ಧಾರವಾಡದಲ್ಲಿ ಮಂಗನ ಕಾಯಿಲೆ ಹೆಚ್ಚಾಗಿದೆ. ಹುಬ್ಬಳ್ಳಿ ಕಿಮ್ಸ್ ಹಾಗೆ ಚಿಟಗುಬ್ಬಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಮಂಗನ ಕಾಯಿಲೆ ಹೆಚ್ಚಾಗಿದೆ. ಈಗ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಚಿಟಗುಬ್ಬಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗಿದೆ. ಧಾರವಾಡ ಜಿಲ್ಲಾಸ್ಪತ್ರೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ರೋಗಿಗಳ ಸಂಖ್ಯೆಯಲ್ಲಿ ಏರಿಳಿತ ಆಗ್ತಾ ಇದೆ, ಅಂದರೆ ಏರಿಕೆ ಆಗ್ತಾ ಇದೆ. 5 ರಿಂದ 15 ವರ್ಷದ ಮಕ್ಕಳಲ್ಲಿ ಈ ಮಂಗನ ಕಾಯಿಲೆ ಜಾಸ್ತಿ ಆಗಿದೆ. ಈ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಇಲ್ಲದೆ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಅಂದರೆ ಇದು ನೋಡಿ, ಮಂಗನ ಬಾವು ಅಂತ ಕರೀತಾರೆ. 15 ದಿನಗಳ ಕಾಲ ಶಾಲೆಗೂ ಹೋಗ್ತಾ ಇಲ್ಲ ಮಕ್ಕಳು. ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಪೋಷಕರು ಆಗ್ರಹ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ಮಂಗನ ಬಾವು ಸೋಂಕು ಅಂತ ಹೇಳ್ತಾರೆ. ಮಂಗನ ಬಾವು ಅಂದರೆ ಈ ಕಿವಿ ಕೆಳಭಾಗ ಮತ್ತು ಕೆನ್ನೆ ಕಂಪ್ಲೀಟಾಗಿ ಊದ್ಕೊಂಡ್ಬಿಡುತ್ತೆ. ಮಂಗನ ಬಾವು ಅಂತ ಕರೀತಾರೆ ಹಳ್ಳಿ ಭಾಗದಲ್ಲಿ. ಆ ಒಂದು ಸಮಸ್ಯೆ ಇದು. ಮಕ್ಕಳಿಗೆ ಜಾಸ್ತಿ ಬರುತ್ತೆ ಇದು. 5 ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ ಬರುವಂಥದ್ದು. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಈಗ ಈ ಕಾಯಿಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಿಮ್ಸ್ ಆಸ್ಪತ್ರೆಯ ಹೊರರೋಗಿ ವಿಭಾಗ ಆಗಿರ್ಬೋದು, ಚಿಟಗುಬ್ಬಿ ಆಸ್ಪತ್ರೆ, ಧಾರವಾಡ ಜಿಲ್ಲಾಸ್ಪತ್ರೆ, ಖಾಸಗಿ ಆಸ್ಪತ್ರೆ, ಸರತಿ ಸಾಲಲ್ಲಿ ಮಕ್ಕಳು ನಿಂತ್ಕೊಳ್ಳೋದು ಸಾಮಾನ್ಯ ಆಗಿಬಿಟ್ಟಿದೆ. ನೋಡಿ, ಇದಕ್ಕೆ ಇಂಥದ್ದೇ ಚಿಕಿತ್ಸೆ ಅಂತಿಲ್ಲ. ಈ ಕಾಯಿಲೆ ಬಂತು ಅಂತ ಹೇಳಿದ್ರೆ 1 ವಾರದವರೆಗೂ ಇರುತ್ತೆ. ಮಕ್ಕಳಿಗೆ ಸ್ಕೂಲ್ ಹೋಗೋಕೆ ಆಗ್ತಾ ಇಲ್ಲ. 1 ವಾರ ಅಂತರೂ ಕಂಪ್ಲೀಟಾಗಿ ರೆಸ್ಟ್ ಬೇಕೇ ಬೇಕಾಗುತ್ತೆ. ಮಂಗನ ಬಾವು ಸೋಂಕು ರೋಗದ ಹೆಸರಿದು. ಇದು ಕಂಪ್ಲೀಟಾಗಿ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಮುಖ ಎಲ್ಲ ಬಾವು ಬಂದುಬಿಡುತ್ತೆ, ಉಬ್ಕೊಂಡ್ಬಿಡುತ್ತೆ, ಊದ್ಕೊಂಡ್ಬಿಡುತ್ತೆ. ಊಟ ಮಾಡೋಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಸದ್ಯಕ್ಕೆ ಹುಬ್ಬಳ್ಳಿ ಹಾಗೆ ಧಾರವಾಡ ಭಾಗದಲ್ಲಿ ಮಕ್ಕಳನ್ನು ಹೆಚ್ಚು ಬಾಧಿಸ್ತಾ ಇದೆ. ಈ ಕಾಯಿಲೆ ಕುರಿತು ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗುಪ್ಪ ಕಿಮ್ಸ್ ಆಸ್ಪತ್ರೆ ಮಕ್ಕಳ ವೈದ್ಯ ಡಾಕ್ಟರ್ ಪ್ರಕಾಶ್ ವಾರಿ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಮಂಗನ ಬಾವು ಅನ್ನೋ ಒಂದು ರೋಗಕ್ಕೆ ಉತ್ತರ ಕರ್ನಾಟಕದ ಜನತೆನೇ ಇವತ್ತು ಬೆಚ್ಚಿ ಬಿದ್ದರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಪ್ರತಿದಿನ ಇವತ್ತು 5 ರಿಂದ 10 ರೋಗಿಗಳು ಬಂದು ಇವತ್ತು ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಈ ಒಂದು ರೋಗ ಅಂದರೆ ಮಂಗನ ಬಾವು ಎನ್ನುವ ರೋಗ ಇವತ್ತು 10 ರಿಂದ 12 ವರ್ಷದೊಳಗಿನ ಮಕ್ಕಳಿಗೆ ಇವತ್ತು ಹೆಚ್ಚು ಕಾಡ್ತಾ ಇದೆ. ಈ ಸಂಪರ್ಕ ಆ ವಿಷಯನ ಮಾತಾಡಲಿಕ್ಕೆ ಕಿಮ್ಸ್ ವೈದ್ಯರು, ಚಿಕ್ಕ ಮಕ್ಕಳ ತಜ್ಞ ಇಲ್ಲಿ ಅಂತ ಡಾಕ್ಟರ್ ಪ್ರಕಾಶ್ ವಾರಿದ್ರ ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಇವತ್ತು ಈ ಒಂದು ರೋಗ ಅತಿ ಹೆಚ್ಚು ಕಾಡ್ತಾ ಇದೆ. ಸರ್, ಕಾರಣ ಏನು ಸರ್ ಈ ರೋಗಕ್ಕೆ? ಮಮ್ಸ್ ಅನ್ನೋದು ಅಥವಾ ಮಂಗನ ಬಾವು ಅನ್ನೋದು ಒಂದು ವೈರಲ್ ಇನ್ಫೆಕ್ಷನ್. ಅದು ಅದಕ್ಕೆ ಪ್ರಿವೆನ್ಷನ್ ಆಗಿ ಚುಚ್ಚುಮದ್ದು ಇದೆ. ಬಟ್ ಏನಾಗಿದೆ ಅಂದರೆ ಪ್ರೈವೇಟ್ ಸೆಕ್ಟ್ರಲ್ಲಿ ನಾವು ಕೊಡ್ತಾ ಇದ್ದೀವಿ, ಬಟ್ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇಲ್ಲ. ಪ್ರೈವೇಟ್ ಸೆಕ್ಟ್ರಲ್ಲಿ 9 ತಿಂಗಳಿಗೆ, 15 ತಿಂಗಳಿಗೆ ಮತ್ತು 4.5 5 ವರ್ಷಕ್ಕೆ 3 ಡೋಸ್ ಕೊಡ್ತೀವಿ. ಸೊ ಆ ಡೋಸ್ ಕೊಡೋದ್ರಿಂದ ಪ್ರೈವೇಟ್ ಸೆಕ್ಟ್ರಲ್ಲಿ ಬರುವಂಥ ಮಕ್ಕಳಿಗೆ ಅದು ಪ್ರೊಟೆಕ್ಷನ್ ಕೊಡ್ತದೆ. ಬಟ್ ಪಬ್ಲಿಕ್ ಸೆಕ್ಟ್ರಲ್ಲಿ ಬರುವಂಥ ಮಕ್ಕಳಿಗೆ ಇದು ಪ್ರೊಟೆಕ್ಷನ್ ಸಿಗಲ್ಲ. ಸೊ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಯಾವಾಗೂ ಸ್ಟಾರ್ಟ್ ಆಗಿದೆ. ಈಗ 2 ತಿಂಗಳ ಮೋಸ್ಟ್ಲಿ ಡಿಸೆಂಬರ್ ಮೊದಲೇ ವಾರದಲ್ಲೇ ಸ್ಟಾರ್ಟ್ ಆಗಿದೆ. ಅದು ಹರಡ್ತಾ ಯಾಕಂದರೆ ಸಾಂಕ್ರಾಮಿಕ ರೋಗ ಇದು. ಒಬ್ಬರಿಂದ ಹರಡ್ತದೆ. ಯಾಕಂದ್ರೆ ನೆಗಡಿ, ಕೆಮ್ಮು ಅಂತ ಬರ್ತದೆ. ಸೊ ಕೆಮ್ಮಿದ ತಕ್ಷಣ ಹರಡ್ತದೆ, ಸೀನಿದ ತಕ್ಷಣ ಹರಡ್ತದೆ. ಸರ್, ಅದೇ ಈಗ ಸದ್ಯ ಅದರಲ್ಲಿ ಡಿಸೆಂಬರ್ ಕೊನೆ ವಾರದಿಂದ ಇಲ್ಲಿವರೆಗೂ ಬಹಳಷ್ಟು ಆಗ್ತದೆ. ಇದಕ್ಕೆ ಕಾರಣ ಏನು ಸರ್? ಈಗ ಹಬ್ಬಲಿಕ್ಕೆ ಕಾರಣ ಏನು ಸರ್? ಈ ಒಂದು ವಾತಾವರಣ ಈ ಇಂಥ ವೈರಲ್ ಇನ್ಫೆಕ್ಷನ್ಗೆ ಹಬ್ಬಲಿಕ್ಕೆ ಬಹಳ ಸೂಕ್ತವಾದದ್ದು. ಯಾಕಂದರೆ ನೆಗಡಿ, ಕೆಮ್ಮು ಸಹಜವಾಗಿ ಬರ್ತದಲ್ಲ, ಒಣ ಹವಾ, ಚಳಿಗಾಲ ಆ ಟೈಮ್ನಾಗ ಹೆಚ್ಚಾಗ್ತದೆ. ಸೊ ಅದೇ ಥರ ವೈರಸ್ ಇದು ಪ್ಯಾರಾಮಿಕ್ಸಾ ವೈರಸ್ ಅಂತ ಅಂತೀವಿ, ಮಮ್ಸ್ ವೈರಸ್. ಇದು ನೆಗಡಿ, ಕೆಮ್ಮು, ಆಮೇಲೆ ಇದು ನಮ್ಮ ಜೋಲು ಸುರಿಸುವಂಥ ಗ್ರಂಥಿ ಪ್ಯಾರಟೋಯ್ಡ್ ಅಂತೀವಿ, ಅಥವಾ ಸಬ್ಮೆಂಟಲ್ ಗ್ಲ್ಯಾಂಡ್ ಇದು, ಅದಕ್ಕೆ ತಾಗುವಂಥ ಇನ್ಫೆಕ್ಷನ್ ಇದು. ಪ್ರತಿದಿನ ಎಷ್ಟು ರೋಗಿಗಳು ಬಂದಿದ್ರು ಚಿಕಿತ್ಸೆ ಪಡ್ಕೊಂಡು ಹೋಗ್ತಿದ್ದಾರೆ ಸರ್? ಒಂದು 5 ರಿಂದ 8 ಪೇಷಂಟ್ ಬರ್ತವೆ. ಇದರಲ್ಲಿ ಜಾಸ್ತಿ ಸಹಜವಾಗಿ ಬರುವಂಥದ್ದಂಥ ರೋಗ ಅಂದರೆ ಜ್ವರ ಬರೋದು, ಮೈಕೈ ನೋವು ಬರೋದು, ಗಂಟ್ಲು ನೋವು ಬರೋದು, ಅಥವಾ ಇಲ್ಲಿ ಕಪಾಳಕ್ಕೆ ಬಾವು ಬರೋದು, ನೋವು ಬರೋದು. ನಂತರ ಕೆಲವು ಸತಿ ವಾಂತಿ ಆಗೋದು, ಮೈಕೈ ನೋವು ಬರೋದು, ಕೆಲವೊಮ್ಮೆ ಪ್ಯಾನ್ಕ್ರಿಯಾಸ್ ಅಂದರೆ ಹೊಟ್ಟೆಯಲ್ಲಿರುವಂಥ ಗ್ರಂಥಿಗೂ ಇನ್ವಾಲ್ವ್ ಆಗ್ತದೆ. ಆವಾಗ ಒಂದು ಸ್ವಲ್ಪ ಜಾಸ್ತಿ ತೊಂದರೆ ಕೊಡ್ತದೆ. ಅಂದರೆ ನೋವು ಬರೋದು, ವಾಂತಿ ಆಗೋದು. ಏನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಸರ್ ಪಾಲಕರು ಇವತ್ತು? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂತೀವಲ್ಲ ನಾವು. ಕೋವಿಡ್ಗೆ ನಾವೇನು ತಡೆಗಟ್ಟುವಂಥ ಒಂದು ವಿಧಾನ ಫಾಲೋ ಮಾಡಿದ್ವಲ್ಲ, ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಬೇಕು. ಹಾಗಂದರೆ ಕೈ ತೊಳ್ಕೊಳ್ಳೋದು, ಅವಾಗವಾಗ ಸೆಪ್ಟಿಕ್ ಪ್ರಿಕಾಷನ್ಸ್ ತೊಗೊಳ್ಳೋದು, ಆಮೇಲಿಂದ ಆದವರು ಒಂದು ಕ್ರೌಡೆಡ್ ಪ್ಲೇಸಲ್ಲಿ ಬರ್ದಂಗಿರೋದು. ಅದಕ್ಕೋಸ್ಕರ ಸ್ಕೂಲಲ್ಲಿ ಮಕ್ಕಳನ್ನ ತೊಗೊಳಂಗಿಲ್ಲ. ಮಮ್ಸ್ ಆಯ್ತು ಅಂತಂದರೆ ಒಂದು 5 ದಿವಸ ಅವರಿಂದ ಇನ್ಫೆಕ್ಷನ್ ಹೋಗ್ತಾ ಇರ್ತದೆ. ಸೊ 5 ದಿವಸ ಅವರು ಐಸೋಲೇಟ್ ಆಗಬೇಕಾಗ್ತದೆ. ಈಗಾಗಲೇ ಏನು ಕೋವಿಡ್ನ ನಿಯಮಗಳಿದ್ದಾವೆ, ಆ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಸಾಕು ಈ ಮಂಗನ ಬಾವನ್ನ ತಡೆಗಟ್ಟಬಹುದು. ಆದರೆ ಇನ್ನೊಂದು ಕಡೆ ಅಂತಾರೆ, ನಮ್ಮ ಕಡೆ 2 ಇವತ್ತು ಕಿಟಕಿಲಿರುವಂತಹ ಪೇಷಂಟ್ಗಳು ಬಂದಿದ್ದು, ಆ ರೋಗಿಗಳು ಬಂದಿದ್ದು, ಅವುಗಳನ್ನು ಈಗಾಗಲೇ ಅಂತ ಅವುಗಳ ಆರೋಗ್ಯ ಸುಧಾರಣೆ ಆಗಿದೆ. ಆದರೆ ಇವತ್ತು ಪಾಲಕರಲ್ಲಿ ಒಂದು ವಿನಂತಿ ಏನಿದೆ, ಆ ಕೋವಿಡ್ನ ನಿಯಮಗಳಿಂದ ಅವುಗಳನ್ನು ಪಾಲಿಸಿದರೆ ಸಾಕು, ಮಕ್ಕಳಿಗೆ ಇದು ಯಾವುದೇ ರೀತಿಯಾಗಿ ಮಂಗನ ಬಾವು ಕಾಡೋದಿಲ್ಲ ಅನ್ನೋದು ವೈದ್ಯರ ಮಾತು.
ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ TV5 ಹುಬ್ಬಳ್ಳಿ.